ಐ ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ, ಏನು ಇಲ್ಲ ಅಂದ್ರೂ ಕುಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ, ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು, ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ನಿನ್ನೆ ರಾತ್ರಿ ಭೈರವಂಗೆ ಊಟ ಮಾಡಿಸಿ ಇದೇ ಪೆಟ್ರೋಲ್ ಪಂಪಲ್ಲಿ ಅವಕಾಶ ಪಡೆದು ಮಲ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ಹೊರಡ್ತಾ ಇದ್ದೀವಿ. ಮಗ ಈ ಕಡೆ ತೋರಿಸು. ಇವತ್ತು ಕೊನೆ ದಿವಸ ಮಗ, ಲಾಸ್ಟ್ ಡೇ 5 ಕಿಲೋಮೀಟರ್. ಮಗ ತಲೆ ಕೂದಲೆಲ್ಲ ಉದ್ರಾಗವಲ್ಲ ನಿಂಗೆ? ಹಾಂ ತೆಳ್ಳಗಾಗವೆ. ಲವ್ ಏನಾರ ಮಾಡು ಮಗ. ಹೆಣ್ಣು ಕೊಡಲ್ಲ ನೋಡು, ಮೊದಲೇ ಹೆಣ್ಣಿನ ಸಂಖ್ಯೆ ಕಮ್ಮಿ ಇದೆ. ನಿಮ್ಮ ಮನೇಲಿ ಬೇರೆ ಮದುವೆ ಮಾಡೋಕು ಅಂತವ್ರ. ಸೊ ಬೋಡ ಶ್ರೇಣಿದೆ ಹಂಗಾರೆ ಇನ್ಮೇಲೆ ಬೋಡ ಶ್ರೇಣಿದೆ ಇನ್ನೂ ಆಗಿಲ್ಲ. ಇವಾಗ ನಾವು ಸಿಟಿ ಹತ್ರ ರೀಚ್ ಆಗ್ತಿದ್ದೀವಿ. ಇನ್ಮೇಲೆ ನಾನು ಹೈವೇನಲ್ಲೇ ಓಡಾಡ್ತೀನಿ, ಮತ್ತು ಶ್ರೀನಿಧಿ ಕೂಡ ಆಚೆ ಹೋಗ್ತಾನಲ್ವಾ, ರೈಡಲ್ಲಿರಲ್ಲ. ಹಾಗಾಗಿ ಭೈರವಂಗೆ ಯಾವಾಗಲೂ ಇನ್ಮೇಲೆ ಡೈಲಿ ಚಿಕನ್ ಫೀಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಯಾಕೋ ಸ್ವಲ್ಪ ವೀಕ್ ಆಗೋನೆ ಅಂತ ಅನಿಸಿದೆ. ಅದಕ್ಕೆ ಡೈಲಿ ಒಂದು 50-60 ಗ್ರಾಮ್ ಚಿಕನ್ನು. ಇವತ್ತು ಡೇ ಫಸ್ಟು ಅದರದ್ದು ಚಿಕನ್ ಪಾರ್ಟಿದು. ಇವತ್ತು 150 ಗ್ರಾಮ್ ಇದೆ ಬೋನ್ಲೆಸ್ ಚಿಕನ್ನು. ಉಪ್ಪಿಲ್ಲ ಏನಿಲ್ಲ, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕಿತ್ತು. ಫಸ್ಟ್ ಡೇ ಅಲ್ವಾ, ನಾಳೆನೆಲ್ಲ ಪ್ರಾಪರಾಗಿ ಸೆಟ್ ಮಾಡ್ಕೋತೀನಿ. ಭೈರವ ಹ್ಯಾಪಿ ಇನ್ಮೇಲಿಂದ ಏನೋ ಬರುವ ಈಗ ತಗೋ. ಒಂದು ನಿಮಿಷ ರೀ. ನಾವಿವಾಗ ಮಾಂಡ್ವಾಗ ಬಂದ್ವಿ. ಇಲ್ಲಿ ಫೆರ್ರಿ ಇದೆ. ಫೆರ್ರಿ ತಗೊಂಡು ನಾವು ಮುಂಬೈಗೆ ಹೋಗಬೇಕು. ಬಹುಶಃ ಫೆರ್ರಿ ದೊಡ್ಡದಿರುತ್ತೆ. ಎಷ್ಟೊಂದು ಕಾರ್ ನಿಂತಿದೆ, ಬಸ್ ಇದಾವೆ ಇಲ್ಲೆಲ್ಲ. ದೊಡ್ಡ ಟರ್ಮಿನಲ್ಲೇ ಇದೆ ಇಲ್ಲಿ ಫೆರ್ರಿದು. ಮಗ ತಗೊಳ್ಳಲೆ, ತಗೋ ಟಿಕೆಟ್ ತಗೊಳ್ಳಲೆ. ಲಾಸ್ಟ್ ಮೂಮೆಂಟಲ್ಲಿ ಮಿಸ್ ಆಯ್ತಾ ಮಗ? ಒಂದು ನಿಮಿಷ ಇರು, ಎಂಟ್ರಿ ಕಮಾಂಡ್ ಮಾಡಿ ನೋಡು. ಎಂಟ್ರಿ ಕಮಾಂಡ್ ಮಾಡಿ 4:15 ಟಿಕೆಟ್ ತೊಗೊಂಡ್ರೆ ಆಯ್ತದ. 3:30 ಗಂಟೆಗೆ ಸರಿ ಕಣ ಮಗ. ಮತ್ತೆ ಬಾ ತಗೊಳೋದು ಹೋಯ್ತು, ಹೊರಡ್ತಾವಲ್ಲೇ. ಏನಂತ? ಸೊ ಅದೇ ಎಷ್ಟು ಗಂಟೆಗಿದೆ ಫೆರ್ರಿ? ನಮಗೆ ಇಲ್ಲಿ ಫೆರ್ರಿ ಸಿಗಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಮಿಸ್ ಆಗೋಯ್ತು. ಅಂದರೆ ಸ್ವಲ್ಪ ಕಾಸ್ಗೀಸೆಲ್ಲ ಅಡ್ಜಸ್ಟ್ ಮಾಡ್ತೀವಿ, ಲೇಟ್ ಆಯಿತು. ಹಂಗಾಗಿ ನಾವು ಇನ್ನೊಂದು ಫೆರ್ರಿ ಇದೆ ಉರನ್ ಅಂತ, ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲೋದ್ರೆ ನಮಗೆ ಫೆರ್ರಿ ದುಡ್ಡು ಉಳಿಯುತ್ತೆ, ಮತ್ತು ಬೇಗ ಫೆರ್ರಿನೂ ಸಿಗುತ್ತೆ. 10 ನಿಮಿಷಕ್ಕೆ ಒಂದೊಂದು ಫೆರ್ರಿ ಇದೆಯಂತೆ ಅಲ್ಲಿ. ಅದಕ್ಕೆ ನಾವೀಗ ಗಾಡಿನ ಆ ಕಡೆಗೆ ತಿರುಗಿಸ್ತಿದ್ದೀವಿ. ಬಟ್ ಇದು ದೊಡ್ಡ ಫೆರ್ರಿ ಇಲ್ಲಿರೋದು. ಭೈರವಂಗೆ ಅಟ್ಯಾಕ್ ಮಾಡೋಕ್ಕಿಲ್ಲ ಒಂದಿಷ್ಟು ನಾಯಿಗಳು ರೆಡಿ ಆಗವೆ. ಐ ಅಜ್ಜಿ ಹೋಗ್ರ ಐ ಹಾಂ ವಯಸ್ಸಾಗೈತೆ ನಿಂಗೆ. ಐ ಊರಿಗಿಲ್ಲ. ಐ ಅಜ್ಜಿ ಕನ್ಯಾಕುಮಾರಿ. ಮಗ ಇನ್ನೊಂದು 7 ಕಿಲೋಮೀಟರ್ಸ್ ಇದೆ.
ಸ್ಟಾರ್ಟ್ ಆದ ಮುಂಬೈ ಇಲ್ಲಿಂದನೇ. ನಾವು ಇಲ್ಲೊಂದು ಕುಡಿಯೋ ನೀರಿನ ವ್ಯವಸ್ಥೆ ನೋಡಿದ್ವಿ, ಅದನ್ನು ನಿಮಗೂ ತೋರಿಸ್ಬೇಕಂತ. ಬೈ ಥೋಡಾ ಆಗೆ ಜಾನ, ಬೈ ಥೋಡಾ ಆಗೆ ಜಾ, ಥೋಡಾ ಹಾಂ ಕರೆಕ್ಟ್ ಆಗೇಲೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕುಡಿಯೋ ನೀರು ಹೆಂಗೆ ಹಿಡಿಯಕತ್ತಾರೆ ಅಂತ. ಗೌರ್ಮೆಂಟಿಂದ ಬರೋ ನೀರು ಅನ್ಸುತ್ತೆ ಇದೆಲ್ಲ. ಎಲ್ಲ ಕಾಯ್ಕೊಂಡು ಬಾಟ್ಲೆಲ್ಲ ತುಂಬಿಸ್ತವ್ರೆ ಇಲ್ಲಿ. आई नमस्ते, ये गवर्नमेंट का पानी? ओ हमारे गांव में एक ही है नल, पूरे गांव में इधर पानी में आता है। पूरे गांव में एक ही नल? गांव उधर है। कितनी घर है? खूब है. ಜಾಸ್ತಿ ಮನೆ ಇದಾವಂತೆ, ಒಂದೇ ಒಂದು ಕಡೆ ನೀರು ಬರುತ್ತಂತೆ. ಅದಕ್ಕೋಸ್ಕರ ಅವರು ಈ ಥರ ಎಲ್ಲ ನೀರು ವ್ಯವಸ್ಥೆ ಮಾಡ್ಕೋತವ್ರೆ. 1/4 ಲೀಟ್ರ್ ಬಾಟ್ಲಿಂದ ನೀರು ಹಿಡಿತವ್ರೆ ಗುರು. ಅಲ್ಲಿ ನೋಡಿ 1/4 ಲೀಟ್ರ್ ಜ್ಯೂಸ್ ಬಾಟಲೆಲ್ಲ ನೀರು ತುಂಬಿಸ್ತವ್ರೆ. ಮತ್ತು ಅದಕ್ಕೆ ಫಿಲ್ಟ್ರೆಲ್ಲ ಅಂದರೆ ಅವರೇ ಒಂದು ಜರಡಿ ಹಿಡ್ಕೊಂಡವ್ರೆ. ಸಖತ್ ಕಷ್ಟ. ಇಲ್ಲಿಂದ ಶುರು ಮುಂಬೈ. ಆವಾಗಲೇ ಹೋಗಿದ್ವಲ್ಲ, ಅದು ಶ್ರೀಮಂತರದ ಫೆರ್ರಿ. ಇಲ್ಲಿ ಬಡವ್ರ ಫೆರ್ರಿ ಒಂದಿದೆ, ಅಲ್ಲಿಂದ 10 ಕಿಲೋಮೀಟ್ರ್ ಈಚೆಗೆ ಬರಬೇಕು. ಇಲ್ಲೆಲ್ಲ ಕಡಿಮೆ ರೇಟಿಗೆ ಟಿಕೆಟ್ಸ್ಗಳು ಸಿಗುತ್ತೆ, ಮತ್ತು ಎಲ್ಲ ಕಡಿಮೆ ರೇಟಲ್ಲೇ ಮುಗ್ದೋಗ್ಬಿಡುತ್ತೆ. ಏಯ್ ಸೈಕಲ್ ಇರುತ್ತೆ ಅನ್ಸುತ್ತೆ ಕಣದಿ, ಬೈಕ್ ಸೈಕಲ್ ಇರುತ್ತೆ ಅನ್ಸುತ್ತೆ. ಸೈಕಲ್ ತಗೊಂಡೋಗ್ಬ, ಸೈಕಲ್ ಇದೆ. ಇದು ಜನಗಳಿಗೆ ಅಂತ ಮಾಡಿರೋದು ಕಣ, ಬಡವ್ರಿಗೆ, ನಮ್ಮಂಥವ್ರಿಗೆ, ಬಡಪಾಯಿಗಳಿಗೆ ಬದುಕಳಿ ಅಂತ. ಬೈ ಸೈಡ್ದೆ ಇದೇ ಅಲ್ವಲ್ಲ ಇಲ್ಲಿ, ಇನ್ನೂ ಒಳಗಿಲ್ಲ. ಬೈಕ್ ತಗೊಂಡು ಹೋಗ್ಬೋದು. ಬಲಗಡೆ ಕನ್ಸ್ಟ್ರಕ್ಷನ್ ಹಂಗೆ ನಿಲ್ಲಿಸ್ಬಿಟ್ಟವ್ರಲ್ಲ. ಬಂದ್ರು ನೋಡ, ಇಲ್ಲಿ ತಾಂಡಮ್ ಸೈಕಲ್ ಅಂತ ಇದು. ಹಾಯ್ ಮಗ, ಇದ್ರ ಹೆಸರು ತಾಂಡಮ್ ಸೈಕಲ್ ಅಂತ ಕಣ. ಇಬ್ರು ಓಡಿಸೋದು, ಒಬ್ರು ತುಳಿಯೋದು, ಇಬ್ರು ತುಳಿಯೋದು, ಒಬ್ರು ಓಡಿಸೋದು. ಸರ್ ಸೂಪರ್ ಸರ್. ಅವನು ಉಡುಪಿ, ನಾನು ಚಿತ್ರದುರ್ಗ. ಹಾಂ ನೋಡಿದ್ದೀರಾ? ಓ ಸೂಪರ್ ಸರ್, ನೀವು ನೋಡಿದ್ದೀರ ಅಂದರೆ ಖುಷಿ. ಓ ಗೊತ್ತಾಯ್ತು, ತಾಂಡಮ್ ಅಂದ ತಕ್ಷಣ ಅರ್ಥ ಆಯ್ತು. ಯಾರಾದರೂ ಒಬ್ರು ಮನೋಜ್ ಅಂತ ಲೀಡರ್ ಆ್ಯಕ್ಚುಲಿ ಮುಂಬೈನಲ್ಲಿ. ಸೂಪರ್ ಪಾಲಿಗಾನು ಫೋಟೋ ತಗೊಳ್ಳೋಣ ಬನ್ನಿ. ಹಾಂ ತಗೊಳ್ಳೋಣ ಸರ್. ಬೋಟ್ ತಿರುಗ್ತಾ ಇದೆ. ಓ ಬೈ ನಿಲ್ಸ್ ಬೈ. ಶ್ರೀನಿಧಿ ಎಲ್ಲೋಗ್ಬೇಕು? ಅಲ್ಲೋಗ್ಬೇಕಾ? ಅದು ಆ ಕಡೆಯಿಂದ ಬಂದಿತ್ತಾ? ಈಗ ಇದೊಂದು ಸ್ವಲ್ಪ ಆಪ್ರೇಷನ್ಸ್ ಎಲ್ಲ ಮಸ್ತ್ ಇದೆ. ಅದು ತೋರಿಸ್ತೀನಿ. ಪಕ್ಕದ್ದು ಅದು ಇವರೆಲ್ಲ ಫೆರಿ ಒಳಗೆ ಕೆಲಸ ಮಾಡೋರು ನೋಡಲಿ. दादा अंदर आ जाओ. ಸೊ ನೋಡ್ತಾ ಇದ್ದೀರಲ್ಲ, ಇದೆ ಈಗ ಇದೊಂದು ರಿವರ್ಸ್ ಗೇರ್ ಹಾಕೋರೆ. ये ब्रेक है क्या? ये क्या? ಇದು ಆಕ್ಸಿಲೇಟ್ರು, ಇದು ರಿವರ್ಸು ಮತ್ತು ಫ್ರಂಟು. ಹಾಂ, ಮತ್ತು ಇದು ರೊಟೇಷನ್ನು, ಯಾಕಡೆಗೆ ಬೇಗ ಆ ಕಡೆ ತಿರುಗಿಸೋದು. डेली कितने टाइम जाते हो होता है डेली? हाँ 16 राउंड इंटेल्ड 16 आता है और जाता है, सब मिलके 16. हमारा 16, उसका जहाज है 18. वो चैनल कौन सा है? सुपर दादा. कौन सा चैनल है? वो सुदर्शन संचारी करके है. आपको समझ में नहीं आएगा क्योंकि जो मैं बोलता हूँ वो कन्नड़ है. और ಎಲ್ಲ ಚೆನ್ನಾಗಿದ್ದಾವೆ. ಆ ಸಣ್ಣ ಮಕ್ಕಳಿಗೆ, ಇದು ದೊಡ್ಡವ್ರಿಗೆ ಈ ಥರ ಎಲ್ಲ ಫೆರ್ರಿನಲ್ಲಿ ಇಟ್ಟಾರೆ. ಚೆನ್ನಾಗಿದೆ, ನಾಟ್ ಬ್ಯಾಡ್. ಎಂಜಿನ್ ಕಿತ್ತಿ ಕೆಪಾಸಿಟಿ ಕಿತ್ತಿ ಸಿ ಸಿ 400 cc 400 cc ಎಂಜಿನು ಅಷ್ಟೇ ನೋಡಿ. ನಮ್ಮ ತಿರುಗಿಸ್ತಾವ್ರೆ. आदमी कम के लिए 6 आदमी है. 8 एक बोट में 8 लोग. सुपर.
ಅಣ್ಣ ಇವಾಗ ತಿರುಗಿಸ್ದ ಕಿತ್ತಿ ಮಿನಿಟ್ ಇದರ್ से उधर तक 10 ಮಿನಿಟ್ 10 ನಿಮಿಷ ಅಷ್ಟೇ. ಇಲ್ಲೊಂದು ಫಸ್ಟ್ ಏಡ್ ಕಿಟ್ ಇಟ್ಟಿದ್ದಾರೆ ನೋಡ್ರಿ. ಹಾಂ, ಅದ ಸುಮ್ಮನೆ ಹೆಸರಿಗೆ ಇಟ್ಟಿರ್ತಾರೆ, ಯಾರಿಗೂ ಆಲ್ಮೋಸ್ಟ್ ಏನೂ ಆಗಲ್ಲ. ಇದೆಲ್ಲ ಇವ್ರಿಗೆ ಟಿಕೆಟ್ ಕೊಡೋದು. ಚೆನ್ನಾಗಿದೆ. ಕಮ್ಮಿ ನೋ ಹಿಯರ್ ಲುಕ್ ಹಿಯರ್ ಅಪ್ ಅಪ್. ಈ ಬೋಟಲ್ಲಿ ತುಂಬ ಜನ ಹೋಗ್ಬೋದು. ಜಾಸ್ತಿ ಆಯಿತು ಅಂದರೆ ಮೇಲ್ಗಡೆ ಲೋಡ್ ಮಾಡಿಸ್ತಾರೆ ಜನಗಳನ್ನ, ಕೆಳಗಡೆ ಮೇಲ್ಗಡೆ 2 ಹಂತದಲ್ಲಿ ಲೋಡಿಂಗ್ ಆಗುತ್ತೆ. ML ಆಯುಷಿ RJP ಅಂದರೆ ರಾಯ್ಗಢ ಏನೋ ಸಮಥಿಂಗ್ ಇರುತ್ತೆ. RJP 400608 ಇದ್ರ ನಂಬರು. ಹಳೇ ಫೆರ್ರಿ, ಹಳೇದಂದ್ರೆ ಹಳೆ ಬಟ್ ಫುಲ್ ನಿಧಾನಕ್ಕೆ ಹೋಗುತ್ತೆ. ಬರೀ 400cc ಅಷ್ಟೇ. ಗೂಗಲ್ ಪೇ QR ಕೋಡ್ ಉದರ್ ಜನ दादा कितना कितना हमारे कितना 60 हाँ 2 आदमी ओ QR कोड ಹಾಂ ಏನು ಮಗ ಡೀಪ್ ಇರ್ಬೋದಾ? ಜಾಸ್ತಿ ಡೀಪ್ ಇದೆ. ಅಲ್ಲಿ ಪಕ್ಕದಲ್ಲ ಹಡಗು ನಿಲ್ಸಿಲ್ವಾ? ಅಲ್ಲೆಲ್ಲ ಲೋಡಿಂಗ್ ಅನ್ಲೋಡಿಂಗ್ ಪಾಯಿಂಟ್ ಇಟ್ಟವ್ರು ನೋಡು. ಅದೇ ತುಂಬ ಡೀಪ್ ಇರಬೇಕು, ಜಾಸ್ತಿ ಡೀಪ್ ಇರುತ್ತೆ. ಇಲ್ಲ ನದಿ ಬಂಜ ಏನಾಗುತ್ತೆ ತಾನೇ ಇದಕ್ಕೆ. ಬ್ಯಾಕ್ ವಾಟ್ರ್ ಇದು, ಬ್ಯಾಕ್ ವಾಟ್ರ್ ಇದು. ಬ್ಯಾಕ್ ವಾಟ್ರು ಜಾಸ್ತಿ ಡೀಪ್ ಇರುತ್ತೆ. ಇಳಿತವ್ರು ಎಲ್ಲರೂ. ಭೈರವ ಲೆಟ್ಸ್ ಗೋ ಮ್ಯಾನ್. बोला अभी कहाँ तक जाओगे आप? मैं साउथ अफ्रीका जा रहा हूँ. ಹಾಂ, ನಾವು ಆ ಕಡೆ ಏನಾದ್ರು ಫೆರ್ರಿಗೆ ಹೋಗಿದ್ವಪ್ಪ ಅಂದ್ರೆ ನಮ್ಮದು 1300 ರೂಪಾಯಿ ಕಿತ್ಕೊಂಡು ಹೋಗಿರೋದು. ಇಲ್ಲಿ ಬರೀ 60 ರೂಪಾಯಿದಲ್ಲಿ ಕೆಲಸ ಮುಗೀತು. ಆ ಕಡೆ ಏನಾದ್ರು ದಾಟಬೇಕಿತ್ತು ಅಂದರೆ 1300 ರೂಪಾಯಿ ಮತ್ತು 4:15 ಮಟ್ಟ ವೆಯ್ಟ್ ಮಾಡಬೇಕಿತ್ತು. ಈ ಅಲ್ಲಿಗೆ ಒಂದು 10 ಕಿಲೋಮೀಟ್ರ್ ಡಿಫ್ರೆನ್ಸು. ಮತ್ತು ನಾವು ನವಿ ಮುಂಬೈಗೆ ಉಳ್ಕೋಬೇಕಿತ್ತು. ರಾತ್ರಿ ಉಳ್ಕೊಳಕ್ಕೆ ಅಲ್ಲೇ ಹೋಗ್ಬೇಕಿದ್ದರಿಂದ ಇದೇ ಬೆಸ್ಟ್ ಅನಿಸ್ತು. ಸೈಡಿ ಸರ್ಕಲ್ ಭೈರವಂಗೆ ಚೆನ್ನಾಗಿ ಊಟ ಹಾಕ್ಕೊಂಡು ಸುತ್ತಾಡಿಸ್ಕೊಂಡು 1 ವಾರ ನಾನು ಮುಂಬೈಯಲ್ಲೇ ಕಾಲ ಕಳೆದೆ. ಜೊತೆಗೆ ನಮ್ಮ ಶ್ರೀನಿಧಿನೂ ಕಳಿಸ್ಕೊಟ್ಟೆ. ಶ್ರೀನಿಧಿ ಹೋಗೋದಕ್ಕೆ ಮುಂಚೆ ನಮ್ಮ ಕುರಿತು 2 ಸವಿ ಮುತ್ತುಗಳನ್ನ ಉದುರಿಸಿದ್ದಾರೆ, ನೀವು ಕೇಳ್ಕೊಂಡು ಬನ್ನಿ. ಶ್ರೀನಿಧಿಯವರು ಇವಾಗ ಹೋಗ್ತಾವ್ರೆ ನನ್ನನ್ನು ಬಿಟ್ಬಿಟ್ಟು. ಶ್ರೀನಿಧಿಯವರೇ, ಕೊನೆದಾಗ 2 ನುಡಿಮುತ್ತು ಉದುರಿಸಿ. ಬೇಡ, ಏನೂ ಇಲ್ಲ, ಚೆನ್ನಾಗಿತ್ತು. ಮತ್ತೆ ಯಾವಾಗ ಟ್ರಿಪ್ ಕರೀತೀರಾ ಅಂತ ಹೇಳಿ. ನಾನು ಮತ್ತೆ ನಿನ್ನ ಟ್ರಿಪ್ ಕರೆಯಲ್ಲ ಮಗ. ಅದು ನನಗೂ ಗೊತ್ತು, ಪರವಾಗಿಲ್ಲ. ಶ್ರೀನಿಧಿ ನಾನು ನೋಡಿದ್ರೆ ತಿಪ್ಪೇಶ್ವರ ತದ್ರೂಪನೆ ಅಂತ ಅನಿಸುತ್ತೆ ನನಗೆ. ನಿಜವಾಗ್ಲೂ ತಿಪ್ಪೇಶ್ವರ ತದ್ರೂಪ ಅನ್ನಿಸ್ತಿದ್ದೀರಾ ನೀವು ನನಗೆ. ಗೊತ್ತಿದೆ ನನಗೆ. ಗೊತ್ತಿದೆಯಾ? ಏನದು ಡೈಲಾಗ್ ಏನದು? ಮಗ ಬೇಕಾದರೆ ಸಾಲ ಕೊಡ್ತೀನಿ, ತಗೊಂಡ್ಬಿಡು. ಇದನ್ನು ಮಾತ್ರ ಕೇಳಬೇಡ. ಸೇಮ್ ಬಟ್ ಸ್ಟಿಲ್. ನೆಕ್ಸ್ಟು ಕಜಕಿಸ್ತಾನ ಮೀಟ್ ಮಾಡೋಣ. ಕಜಕಿಸ್ತಾನ ಪಕ್ಕ. ಇಂಡಿಯಾ ಎಲ್ಲ ಆಗಿದೆ, ಇನ್ನೇನಿದ್ರು ಹೊರದೇಶ ನಮ್ಮದು. ಪಾಸ್ಪೋರ್ಟ್ ಇದೆಯಾ? ಓ, ಪಾಸ್ಪೋರ್ಟ್ ಇಲ್ಲ, ಬೇಕಾ ಅಲ್ಲಿಗೆ? 1800 ರೂಪಾಯಿ ಕೂಡ ಮಾಡಿಸ್ಕೊಡ್ತೀನಿ. ಹಾಂ, ಅಲ್ಲಿ ಹೋದ್ಮೇಲೆ ಕೆಲಸ ಸಿಕ್ಕಿದ್ಮೇಲೆ ನೋಡೋಣ. ಪಾಸ್ಪೋರ್ಟ್ ಎಲ್ಲ ಬೇಕು, ಮಾಡಿಸೋಣ. ಜಲಿ ಮಗ ಹೋಗಿ ಬಾ. ಇಲ್ಲಿಂದ ಎಲ್ಲಿಗೆ? ಕುಂದಾಪುರ ಹೋಗ್ತಾ ಇದ್ದೇನೆ. ಕುಂದಾಪುರದಲ್ಲಿ ಸೈಕಲ್ ಫ್ರೆಂಡ್ ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ತಗೊಂಡೋಗಿ ಬೆಂಗಳೂರಿಂದ ನಾನು ಹೇಳ್ತೀನಿ ಮತ್ತೆ ಯಾರು ನೆಕ್ಸ್ಟ್ ಬರ್ತಾರೋ ಎಕ್ಸ್ಪಿಡಿಷನ್ಗೆ ಅವ್ರಿಗೆ ತಲುಪಿಸ್ಬಿಡು. ಇದು ಕುಂದಾಪುರದಲ್ಲೇ ಇರುತ್ತೆ. ಕುಂದಾಪುರದಲ್ಲಿ ಏನಕ್ಕೆ ಇರುತ್ತೆ? ಕುಂದಾಪುರದಲ್ಲಿ ನನ್ನ ತಮ್ಮನ ಹತ್ರ ಇರುತ್ತೆ. ನಿಮ್ಮ ತಮ್ಮನ ಹತ್ರ ಇರುತ್ತೆ, ಎಲ್ಲಿರುತ್ತೋ ಗೊತ್ತಿಲ್ಲ. ಅದನ್ನ ಚೈನ್ ಎಲ್ಲ ತುಕ್ಕಿಡಿಯೋ ಥರ ಮಾಡ್ಬೇಡ. ಇಲ್ಲ, ಒಳಗಿಟ್ಟಿರ್ತೀನಿ. ನೀನು ಬೆಂಗಳೂರಿಗೆ ತಗೊಂಡು ಹೋಗಿ ಸೈಕಲ್ನ ಆಸ್ ಯುವರ್ ಪ್ಲಾನ್. ಬೆಂಗಳೂರಲ್ಲೇ ನಾನು ನೆಕ್ಸ್ಟ್ ಯಾರು ಬರೋದಿರೋ. ಬೆಂಗಳೂರಲ್ಲಿ ಎಲ್ಲಿ ಹಿಡಿದು? ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಮನೆ ಇದೆ. ಓಕೆ, ಡನ್. ಓಕೆ, ಜಾಲಿ ಬಾಯ್ ಹೋಗಿ ಬಾ. ಓಕೆ, ಥ್ಯಾಂಕ್ ಯು, ಬಾಯ್. ಏನಾರು ಕೇಳಿದ್ರೆ ಕೊಡು ಮಗನೇ. ಕಪಾಳ ನಾನು ಅಷ್ಟು ಉದಾರಿ ಆಗಿಲ್ಲ ಇನ್ನು. ಅಷ್ಟೊಂದು ರಿಚ್ ಆದ್ಮೇಲೆ, ಅಷ್ಟೊಂದು ಮೈಂಡ್ ಮಗ ಆದ್ಮೇಲೆ ಉದಾರಿ ನಾವು ಮಾಡ್ತೀವಿ. ಉದಾರಿ ಆಗ್ಬೇಕು ಅಂದ್ರೆ ಮೈಂಡ್ ಸೆಟ್ ಬ್ರಾಡ್ ಆಗ್ಬೇಕು ಅಂತಿಲ್ಲ ಮಗ.
ಇವಾಗ ನಿಂಗೆ ಏನಾರ ಒಂದು ವಸ್ತು ಸದ್ಯಕ್ಕೆ ಬಳಕೆ ಇಲ್ಲ, ಯಾರೋ ಕೇಳ್ತಿದ್ದಾರೆ, ಸದ್ಯಕ್ಕೆ ಬಳಕೆ ಇಲ್ಲದ ವಸ್ತು ಕೊಡೋದ್ರಲ್ಲಿ ತಪ್ಪೇನಿಲ್ಲ ಮಗ. ನಾನು ಚಿಕ್ಕವನಿರ್ಬೇಕಾದ್ರೆ ಗೋಲಿ ಆಡ್ತಿದ್ದೆ ಹೈಸ್ಕೂಲಲ್ಲಿ. ಆ ಗೋಲಿನ ಇನ್ನೂ ಹಂಗೆ ತೆಗ್ದಿಟ್ಟಿದ್ದೀನಿ ಮನೇಲಿ, ಗೋಡ್ರೇಜಲ್ಲಿ ಇದೆ. ಲೋ ಅದ್ರ ಕಡೆ ಪೂಜೆ ಮಾಡ್ತೀಯಾ? ನನ್ನ ಸ್ವಭಾವ ಅದು. ಬಿಡ್ತೀನಿ ನೋಡಿ. ಆ ಗೋಲಿಗಳು ಇನ್ನೂ ಹಂಗೆ ಇದೆ, 10-15 ಗೋಲಿಗಳು. ಒಂದ್ ಬಿಳಿ ಕಲರ್ ಗೋಲಿ, ಶಂಕದ ಗೋಲಿ, ದೊಡ್ಡ ಗೋಲಿ, ಸ್ಟ್ರಕ್ಚರ್ ಗೋಲಿ. ಫುಲ್ ಡೆಡ್ ಆದ್ಮೇಲೆ ಅದನ್ನ ನೀನ್ ಸಮಾಧಿ ಮೇಲೆ ಹಾಕ್ತಾರೆ ಅನ್ಕೊಂಡಿದ್ಯಾ? ಯಾರು ಹಾಕಲ್ಲ. ಮತ್ತೆ ಅದೆಲ್ಲ ಹೋಗುತ್ತೆ, ಎಲ್ಲೋ ವೇಸ್ಟ್ ಆಗಿ ಹೋಗುತ್ತೆ. ಇರೋವಾಗ 4 ಜನಕ್ಕೆ ಯೂಸ್ ಆಗ್ಬೇಕು ಮಗ. ಮೇ ಬಿ ಮೈಂಡ್ ಸೆಟ್ ಬ್ರಾಡ್ ಆಗ್ಬೇಕು, ಮಾಡ್ತೀನಿ ಅಂತ ಟ್ರೈ ಮಾಡ್ತೀನಿ. ದೊಡ್ಡ ಮಾಡ್ಕೋ. ಫಸ್ಟ್ ನನ್ನ ಹತ್ರ ಇಷ್ಟ ಆಗ್ಬೇಕು, ಆಮೇಲೆ ಬೇಡ ಮಗ, ನಿನ್ನ ಹತ್ರ ಇಷ್ಟ ಆಗ್ಬೇಕು ಅಂತಿಲ್ಲ. ಅಲ್ಲಿ ಮುಖೇಶ್ ಅಂಬಾನಿ ಹತ್ರ ಇಷ್ಟಿದೆ, ಅವನೇನು ಯಾರಿಗೂ ದೇಶದಲ್ಲಿ ಎಂಟಾಣಿ ಕೊಡ್ತಾ ಇಲ್ಲ, ಅವನ್ನೆಲ್ಲ ದುಡ್ಡು ಮಾಡಕ್ಕೆ ಇರ್ತಾರೆ. ಇಷ್ಟ ಆಗ್ಬೇಕು ಅಂತಿಲ್ಲ ನಿನಗೆ, ಕೊಡ್ಬೇಕು ಅಂದ್ರೆ ಇದು ಇಷ್ಟ ಆಗ್ಬೇಕು. ಕೊಟ್ರ ಮೇಲೆ ನಮ್ಗೆ ರಿಗ್ರೆಟ್ ಇರಬಾರ್ದು. ಅಯ್ಯೋ ಇರುತ್ತೆ ಕೆಲವೊಂದ್ಸಲ, ಅಯ್ಯೋ ನಂಗೂ ಬೇಕಿತ್ತಲ್ಲ ಅಂತ ಅನ್ಸುತ್ತೆ. ಇವಾಗ ನಿಂಗೆ ಎಷ್ಟು ವಸ್ತುಗಳು ನಂಗೆ ಅನ್ಸಿಲ್ಲ ಹೇಳು, ಎಷ್ಟು ವಸ್ತು ಅನ್ಸಿರ್ಬೇಡ ಅನ್ಸುತ್ತೆ. ಬಟ್ ಸ್ಟಿಲ್ ಇವಾಗ ನೋಡಿ ಎಕ್ಸಾಂಪಲ್ ಸೈಕಲ್ ರಿಗ್ರೆಟ್ ಮಾಡಿದ್ರೆ ಯೂಸ್ ಇಲ್ಲ, ಕೊಟ್ಟು ಯೂಸ್ ಏನಿಲ್ಲ ಅಲ್ಲ ಮಗ. ಅಟ್ಲೀಸ್ಟ್ ಅವ್ನಿಗೆ ಯೂಸ್ ಆಗ್ತಿದೆ. ಇವಾಗ ಅಲ್ಲಿ ಬೆಂಗಳೂರಲ್ಲಿ ನಿಲ್ಸಿರ ಹಂಗೆ ಇರ್ತಿತ್ತ. ಇವಾಗ ಹೆಂಗೋ ನೀನು ತಗೊಂಡು ಯೂಸ್ ಮಾಡ್ದ, ಓಕೆ ಇಟ್ಸ್ ಓಕೆ. ನನ್ನ ಜೀವನದಲ್ಲಿ ನಾನೇನು ಸಂಪಾದನೆ ಮಾಡಿಲ್ಲ ಇಲ್ಲಿ, ಅಂದ್ರೆ ಸಂಪಾದನೆ ಮಾಡಿದ್ರೆ ಬೈಕ್ ಎಲ್ಲ ತಗೊಂಡಿದ್ದೆ, ಅದೆಲ್ಲ ಆಯ್ತು. ಬಟ್ ಆಸ್ ಆಫ್ ನಾವು ನಾನೇನು ದುಡ್ಡು ಏನು ಕಿತ್ತು ಗುಡ್ಡೆ ಹಾಕಿಲ್ಲ. ಸೈಕಲ್ ಒಂದೇ ಅವ್ರು ಯಾರೋ ಪಾಪ ಸ್ಪಾನ್ಸರ್ ಮಾಡೋರು, ಶ್ರೀಲಂಕಾ ಕಂಪ್ನಿಯವರು. ಬಟ್ ನಾನು ನಿಂಗೆ ಕೊಟ್ಟಿದ್ದೆ, ಅದು ಹಂಗೇನು ಓಕೆ ಇಟ್ಸ್ ಓಕೆ, ಏನೂ ಆಗಲ್ಲ. ಯೂಸ್ ಮಾಡ್ತಿದ್ಯಲ್ಲ, ಎಂಡ್ ಆಫ್ ದ ಡೇ ಯಾರಿಗಾರು ಯೂಸ್ ಆಗ್ತಿದೆಯಲ್ಲ, ಯೂಸ್ ಆಗ್ಬೇಕು. ಅದು ಹಂಗೆ ಇಟ್ಟರೆ ಹೆಲ್ಮೆಟು ಯೂಸ್ ಮಾಡಿ ಹಂಗೆ ನಿಮ್ಗೆ ವಾಪಸ್ ಕೊಡ್ಬೇಕಷ್ಟೇ. ಯಾವಾಗ ನೀಡಿದೆ ವಾಪಸ್ ಕೊಡು. ಇವಾಗ ನಂಗೆ ಅದು ನೀಡೇ ಇಲ್ಲ ಅನ್ಕೋ, ನೀನೇ ಇಟ್ಕೋ. ನಂಗೆ ಅದು ನೀಡಿದೆ ಅಲ್ವಾ, ಬೇರೆ ಯಾರೋ ಎಕ್ಸ್ಪೆಕ್ಟೇಷನ್ ಬರ್ತಾರೆ, ಇನ್ನೊಬ್ರು ಪ್ರಾಕ್ಟೀಸ್ ಮಾಡಕ್ಕೆ ಕೇಳ್ತಾರೆ, ಕೊಡು ಅವ್ರಿಗೆ. ಅವರು ಪ್ರಾಕ್ಟೀಸ್ ಮಾಡಲಿ, ಅವರು ಚೆನ್ನಾಗಿ ಸೈಕ್ಲಿಂಗ್ ಮಾಡಲಿ. ಥರ ಮೈಂಡ್ ದೊಡ್ಡ ಮಾಡ್ಕೋ. ಸರಿ ಜಾಸ್ತಿ ಇದಾಗ್ಬಿಡುತ್ತೆ, ಹೋಗಾಯ್ತು ಹೋಗಿ. 21ರಲ್ಲಿ ತುಂಬ ಆಗಿದೆ, ಹೋಗಿ. ಏನು 21ರಲ್ಲಿ ಆಗಿದೆ? ಆಯ್ತು, ಬಾಯ್ ಬಾಯ್. ನೆಕ್ಸ್ಟು ಕೊಂಕಣ್ ಟ್ರಿಪ್ಪಲ್ಲಿ ಸಿಗೋಣ.